ರಜತ್ ಅವ್ರೆ, ನನಗೆ ಅಡ್ಗೆ ಮಾಡೋದಂದ್ರೆ ತುಂಬಾ ಇಷ್ಟ. ಅದನ್ನ ನಾನು ಒಂದು ಕೆಲ್ಸವಾಗಿ ಬದಲಾಯಿಸೋಣ ಅಂತ ಅನ್ಕೋತಿದ್ದೀನಿ. ಇದು ಒಳ್ಳೆ ವಿಷಯ ಅಲ್ವಾ ಪಾಯಲ್? ನನಗೂ ಕೂಡ ತುಂಬಾ ಖುಷಿಯಾಗತ್ತೆ ನನ್ನ ಹೆಂಡತಿ ಅವಳ ಜೀವನದಲ್ಲಿ ಮುಂದೆ ಬಂದ್ರೆ. ಆದ್ರೆ ಬಿಸ್ನೆಸ್ ಮಾಡೋಕಂತ ತುಂಬಾ ದುಡ್ಡು ಬೇಕಲ್ಲ. ಮತ್ತೆ ನಿನಗೂ ಗೊತ್ತದು ನಮ್ಮ ಹತ್ರ ಜಾಸ್ತಿ ದುಡ್ಡಿಲ್ಲ ಅಂತ. ಬಿಸ್ನೆಸ್ಸಿಗೆ ದುಡ್ಡು ಹಾಕೋದು ರಿಸ್ಕ್ ಅಲ್ವಾ? ಆ ಖಂಡಿತ ಪರವಾಗಿಲ್ಲ. ಈ ಕತೆ ಪಾಯಲ್ದು. ಅವಳಿಗೆ ಕುಕಿಂಗ್ ಅಂದ್ರೆ ತುಂಬಾನೇ ಇಷ್ಟ. ಅವಳ ಮದುವೆ ಸಿಟಿಯಲ್ಲಿ ಜೀವಿಸ್ತಿದ್ದ ಒಂದು ಮಿಡಲ್ ಕ್ಲಾಸ್ ಮನೆಯ ಹುಡುಗನಿಗೆ ಆಗುತ್ತೆ. ರಜತ್ ಅಪ್ಪ ಅಮ್ಮ ಮತ್ತೆ ತಂಗಿಯ ಜೊತೆ ಸಿಟಿಯಲ್ಲಿ ಜೀವಿಸ್ತಿದ್ದ. ಪಾಯಲ್ ಒಂದು ಬಡ ಮನೆಯ ಹುಡುಗಿ ಆಗಿದ್ಲು. ಊರಿಂದ ಮೊದಲನೇ ಸಲ ಬಂದಿರ್ತಾಳೆ. ರಜತ್ ಮತ್ತೆ ಪಾಯಲ್ಗೆ ಮದ್ವೆ ಆಗಿ ಬರೀ ಸ್ವಲ್ಪ ದಿನ ಆಗಿರುತ್ತೆ. ಒಂದಿನ ರಜತ್ ಆಫೀಸಿಂದ ಮನೆಗ್ ಬರುವಾಗ ಪಿಜ್ಜಾ ತಗೊಂಡ್ಬರ್ತಾನೆ. ಇಲ್ಲಿನವರೆಗೂ ಅವಳು ಪಿಜ್ಜಾನ ತಿಂದೆ ನೋಡಿರಲ್ಲ. ಅಯ್ಯೋ, ನೋಡೇ ಇರಲ್ಲ ಅಲ್ವಾ? ಇದನ್ನ ಅವಳು ತುಂಬಾ ಗುರಾಯಿಸ್ಕೊಂಡ್ ನೋಡ್ತಿರ್ತಾಳೆ. ಆಗ ಅವಳ ನಾದಿ ಹೇಳ್ತಾಳೆ, ಅರೆ ಏನತ್ಗೆ ಪಿಜ್ಜಾನಾಗೆ ಗುರಾಯಿಸ್ಕೊಂಡ್ ನೋಡ್ತಿದ್ದೀರಾ? ನಾನು ಇದನ್ನ ಇಲ್ಲಿನವರೆಗೂ ಯಾವಾಗ್ಲೂ ನೋಡೇ ಇಲ್ಲ. ಏನ್ ನೋಡಿಲ್ಲ? ಅದ್ಗೆ ಇದು ಪಿಜ್ಜಾ ಅಂತಾರೆ. ಇದು ನನ್ಗೆ ತುಂಬಾ ಇಷ್ಟ, ಚೆನ್ನಾಗಿರುತ್ತೆ. ನಿಮ್ಗೂ ಇಷ್ಟ ಆಗತ್ತೆ, ತಿನ್ನೋಡಿ. ಹೌದು, ತಿಂಗಳಿಗೊಮ್ಮೆ ನಾನಿದನ್ ತರ್ತೀನಿ. ವಾಹ್, ಇದು ತುಂಬಾ ರುಚಿಯಾಗಿದೆ. ಚೆನ್ನಾಗಿದೆ. ಅವಳು ತುಂಬಾನೇ ರುಚಿಯಾಗಿ ಅಡ್ಗೆ ಮಾಡ್ತಾಳೆ. ಅಡ್ಗೆ ಮಾಡ್ಬೇಕಂದ್ರೆ ಅವಳು ತುಂಬಾ ಇಷ್ಟ. ಅವ್ರ ಅತ್ತೆ ಮನೆಯವರು ಮತ್ತೆ ಅಲ್ಲಿಗ್ ಬರೋ ನೆಂಟ್ರೆಲ್ಲರೂ ಅವ್ರ ಅಡ್ಗೆ ತಿಂದು ಹೊಗಳ್ತಾರೆ. ಆದ್ರೆ ಆ ಪಿಜ್ಜಾ ರುಚಿ ಮಾತ್ರ ಬಾಯಿಂದ ಅವಳಿಗೆ ಹೋಗ್ತಾನೆ ಇಲ್ಲ. ಆದ್ರೆ ಅವಾಗವಾಗ ಪಿಜ್ಜಾ ಆಚೆಯಿಂದ ತರ್ಬೇಕಂದ್ರೆ ಅಷ್ಟು ದುಡ್ಡು ಕೂಡ ಪಾಪ ಅವ್ರ ಹತ್ರ ಇಲ್ಲ. ಅದಕ್ಕೆ ಅವಳೊಂದಿನ, ತಕೋ ಚಾನ್ನಿ, ಪಿಜ್ಜಾ ಮಾಡೋ ಐಟಮ್ ತರ್ಸಿದ್ದೆ ಅಲ್ವಾ? ಅಣ್ಣ, ನನ್ಗೇನೋ ಇವತ್ತು ಮೈ ಹುಷಾರಿಲ್ಲ. ನೀನು ಫ್ರಿಜ್ಜಲ್ಲಿ ಇಡು, ನಾನು ನಾಳೆ ಮಾಡ್ತೀನಿ. ಮಾರನೇ ದಿನ ಕೂಡ ಅವಳಿಗೆ ಮೈ ಹುಷಾರಿರಲ್ಲ. ಆಲೂ ಪರಾಟ ಮಾಡೋಣ, ಇವತ್ತು ಸಂಡೇ ಹಂಗಂತ ಪಾಯಲ್ ಅನ್ಕೋತಾಳೆ. ಆದ್ರೆ ಕಿಚನಲ್ಲೋಗಿ ನೋಡ್ತಾಳೆ, ಆಲೂಗಡ್ಡೆ ತುಂಬಾ ಕಡಿಮೆ ಇರುತ್ತೆ. ಆಮೇಲೆ ಅವಳ ದೃಷ್ಟಿ ಪಿಜ್ಜಾ ಮಾಡುವ ವಸ್ತುಗಳ ಮೇಲೆ ಬೀಳುತ್ತೆ. ಅರೇ ಅಯ್ಯೋ, ಇದು ಪಿಜ್ಜಾ ವಸ್ತುಗಳಲ್ವಾ? ಇದನ್ನ ಇವತ್ತು ಉಪಯೋಗಿಸಿಲ್ಲ ಅಂದ್ರೆ ಇದು ಕೆಟ್ಟೋಗ್ಬಿಡುತ್ತೆ. ಎಲ್ಲಾರ್ಗೂ ಪಿಜ್ಜಾ ಪರೋಟ ಮಾಡಿದ್ರೆ ಚೆನ್ನಾಗಿರತ್ತಲ್ವಾ? ಅದೇ ಮಾಡ್ತೀನಿ. ಆಮೇಲೆ ಫೋನನ್ನ ನೋಡ್ಕೊಂಡು ಅವಳು ಪಿಜ್ಜಾ ಪರಾಟನ ತಯಾರು ಮಾಡ್ತಾಳೆ. ಆಮೇಲೆ ಅವಳೇನ್ ಮಾಡ್ತಾಳೆ, ಮೊದಲು ಅದನ್ನ ಅವರ ನಾದ್ನಿಗೆ ತಗೊಂಡೋಗ್ಕೊಡ್ತಾಳೆ. ಅದನ್ ತಿಂತ ಚಾಂದಿನಿ ಅಂತಾಳೆ, ಅರೆ ವಾ, ಸೂಪರ್, ಮಜಾ ಬರ್ತಿದೆ, ತುಂಬಾ ಟೇಸ್ಟಿಯಾಗಿದೆ ಅತ್ಗೆ. ಎಷ್ಟು ಚೆನ್ನಾಗ್ ಮಾಡಿದ್ಯಾ ನೀನು. ಆ ಪಿಜ್ಜಾ ಪರಾಟ ಮನೇಲಿರೋರ್ ಎಲ್ಲಾರ್ಗೂನು ತುಂಬಾ ಇಷ್ಟ ಆಯ್ತು. ಇದೇ ತರ ಅವಳು 10-15 ದಿನಕ್ಕೊಂದ್ಸಲ ಈ ತರ ಪರಾಟ ಮಾಡ್ತಿದ್ಲು. ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಿದ್ರು. ಪಾಪ ಒಂದಿನ ಅವ್ರ ಸಂತೋಷಕ್ಕೆ ಯಾರೋ ದೃಷ್ಟಿ ಇಟ್ಟಂಗ್ ಆಗ್ಬಿಡುತ್ತೆ. ಏನಾಯ್ತು ಮಗನೇ, ಯಾಕಷ್ಟ್ ಬೇಜಾರಾಗಿದ್ಯಾ? ಏನ್ ಹೇಳೋದಮ್ಮ, ಬಾಸ್ ಕರೆದ್ರು ಇವತ್ತು ನನ್ನ, ಮತ್ತೆ ಈ ಲೆಟರ್ ಕೊಟ್ರು. ಅಯ್ಯೋ ಅಣ್ಣ, ಏನ್ ಬರ್ದಿದ್ದಾರೆ ತೋರ್ಸಿ. ಆ ಲೆಟ್ರಲ್ಲಿರೋದನ್ನ ಓದಿದ ತಕ್ಷಣ ಅವಳು ದಡಾಮ್ ಅಂತ ಕುತ್ಕೊಂಡ್ಬಿಡ್ತಾಳೆ. ಏನಾಯ್ತಮ್ಮ, ಏನ್ ಬರ್ದಿದ್ದಾರೆ ಇದ್ರಲ್ಲಿ? ಅಣ್ಣನ್ಗೆ ಕೆಲ್ಸ ಹೋಗಿದೆ. ಅದನ್ ಕೇಳಿಸ್ಕೊಂಡು ಎಲ್ಲರಿಗೂ ಬೇಜಾರಾಗತ್ತೆ. ಅಯ್ಯೋ, ಟೆನ್ಷನ್ ಮಾಡ್ಬೇಡಿ, ನಾನು ಬೇರೆ ಕೆಲಸ ಹುಡುಕ್ತೀನಿ. ನಿನಗೆ ಗೊತ್ತೇ ಇದೆ ಅಲ್ವಾ ಮಗನೇ, ಕೆಲ್ಸ ಸಿಗೋದಕ್ಕೆ ಮುಂಚೆನೆ ಎಷ್ಟು ಕಷ್ಟಪಟ್ಟಿದ್ಯಾ ಅಂತ. ಈಗ ಕೆಲ್ಸ ಹೋಗ್ಬಿಟ್ಟಿದೆ, ಏನ್ ಮಾಡೋದಂತ ಅರ್ಥ ಆಗ್ತಿಲ್ಲ. ಈಗ ಏನ್ ಯೋಚನೆ ಮಾಡ್ತಿದ್ದೀರಾ? ನಾನೇನಾದ್ರೂ ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಮಕ್ಕಳಾಗೆ ಮಾತಾಡ್ಬೇಡ ಪಾಯಲ್. ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕೆ ಎಷ್ಟು ದುಡ್ಡು ಬೇಕು ಅಂತ ನಿನಗೆ ಆಲ್ರೆಡಿ ಗೊತ್ತಿದ್ಯಲ್ಲ. ಅದ್ಗೆ ಹೇಳ್ತಿರೋದು ಕರೆಕ್ಟೇ ಅಲ್ವಾ? ಚಿಕ್ಕದಾಗಿ ಶುರು ಮಾಡೋಣ, ಅದು ಚೆನ್ನಾಗ್ ಬರತ್ತೇನೋ. ಅಣ್ಣ, ಅತ್ಗೆ ಹೇಳ್ದಂಗೆ ಮಾಡೋಣ. ನನಗನ್ಸುತ್ತೆ ನೀವಿಬ್ರು ಕೂಡ ಮೊದ್ಲೇ ಪ್ಲಾನ್ ಹಾಕೊಂಡ್ ಕುತ್ಕೊಂಡಿದ್ದೀರಾ. ವಾವ್, ಸಖತ್ತಾಗಿ ಹೇಳ್ದೆ ಅಣ್ಣ ನೀನು. ಏನ್ ಪ್ಲಾನ್ ಮಾಡಿದೀರಾ? ಅಣ್ಣ, ನಿಮ್ಗೆ ಗೊತ್ತೇ ಇದೆ ಅಲ್ವಾ ಅತ್ಗೆ ಕೈಯಲ್ಲಿರುವ ಮ್ಯಾಜಿಕ್. ಅದಕ್ಕೆ ಅತ್ಗೆ ಅನ್ಕೊಂಡಿದ್ದಾರೆ ಪಿಜ್ಜಾ ಪರಾಟ ಮಾಡಿ ಮಾರೋಣ ಅಂತ. ಒಳ್ಳೆ ವಿಷಯ. ಕೆಲ್ಸ ಶುರು ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ನಮ್ಮ ಸೊಸೆಯ ಕೈಯಲ್ಲಿ ಖಂಡಿತವಾಗ್ಲೂ ಮ್ಯಾಜಿಕ್ ಇದೆ. ಎಲ್ಲಾರು ಡಿಸ್ಕಸ್ ಮಾಡಿ ಆಮೇಲೆ ಅವ್ರು ಎಲ್ಲಾರು ಪಿಜ್ಜಾ ಪರೋಟ ಮಾಡೋಣ ಅಂತ ಅನ್ಕೋತಾರೆ. ರಜತ್ ಒಂದು ತಲ್ಲೋ ಗಾಡಿ ತಗೊಂಡ್ ಬರ್ತಾನೆ. ಆಮೇಲೆ ಪಿಜ್ಜಾಗೆ ಬೇಕಾದ ಎಲ್ಲ ವಸ್ತುಗಳನ್ನು ತರ್ತಾನೆ. ಮಾರನೇ ದಿನದಿಂದ ಅಲ್ಲೇ ಇರುವ ಒಂದು ದೊಡ್ಡ ಗ್ರೌಂಡಿನ ಬಳಿ ಪಿಜ್ಜಾ ಪರೋಟ ಮಾಡೋದು ಶುರು ಮಾಡ್ತಾರೆ. ಪಾಯಲ್ ಚಾಂದಿನಿಯ ಹೆಲ್ಪಿಂದ ಬೇಗ ಬೇಗ ಪರೋಟ ಮಾಡಿ ಮಾರಕ್ ಶುರು ಮಾಡ್ತಾಳೆ. ಆ ಗಾಡಿ ಮೇಲೆ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಬರ್ದಿತ್ತು ಪಿಜ್ಜಾ ಪರೋಟ ಅಂತ. ಇದು ಹೆಸರು ತುಂಬಾ ಡಿಫ್ರೆಂಟ್ ಆಗಿದೆ ಅಂತ ಎಲ್ಲರೂ ಅಲ್ಲಿಗೆ ಬರ್ತಿದ್ರು. ಪಿಜ್ಜಾ ಪರಾಟಾನ ಏನಿದು? ತೋರ್ಸಿ. ನಮ್ಮ ಹತ್ರ ಪಿಜ್ಜಾ ಪರಾಟ ಚೀಸ್ ಇದೆ, ಆನಿಯನ್ ಇದೆ, ಇನ್ನ ಟಾಪಿಂಗ್ಸ್ ಇದೆ. ಹೇಳಿ ನಿಮ್ಗೆ ಏನ್ ಬೇಕು, ಅದೇ ಟಾಪಿಂಗ್ಸ್ ಹಾಕಿ ಮಾಡ್ಕೊಡ್ತೀವಿ. ಸುಮಿತ, ಟಾಪ್ ಪೆನ್ ಪಿಜ್ಜಾ ನೋಡೋಣ, ಚೆನ್ನಾಗಿರ್ಬೋದು. ಆಮೇಲೆ ಅವರಿಬ್ರು ಟಾಪಿಂಗ್ ಹಾಕ್ಸ್ಕೊಂಡು ಮಾಡ್ಕೋತಾರೆ. ಆಮೇಲೆ ಅವರಿಬ್ರು ಅದನ್ನ ತಿಂತಾರೋ ಇಲ್ವೋ ಬಾಯಿಗಿಟ್ಟಿದ ತಕ್ಷಣ ಅದ್ರ ಬಗ್ಗೆ ಹೋಗ್ಲಕ್ಕೆ ಶುರು ಮಾಡ್ತಾರೆ.
ಪರಾಟ ಅಂತ ಹೆಸರು ಕೇಳಿಸ್ಕೊಂಡಿದ ತಕ್ಷಣ ಎಲ್ಲಾರು ಅದನ್ನ ತಿನ್ನಕ್ಕೆ ಅಲ್ಲಿಗೆ ಬರ್ತಿದ್ರು. ಮಕ್ಕಳು ಕೂಡ ಆ ಪಿಜ್ಜಾ ಪರಾಟನ ತಿಂದು ತುಂಬಾನೇ ಸಂತೋಷ ಪಡ್ತಿದ್ರು. ಮೊದಲನೇ ದಿನಾನೇ ಪಿಜ್ಜಾ ಪರಾಟ ತುಂಬಾ ಚೆನ್ನಾಗಿ ಓಡುತ್ತೆ. ಸಾಯಂಕಾಲ ಅವರು ಮನೆಗೆ ಬಂದು ನೋಡ್ತಾರೆ. ಮೊದಲನೇ ದಿನದ ಸಂಪಾದನೆ ನೋಡಿ ಅವರು ಶಾಕ್ ಆಗ್ಬಿಡ್ತಾರೆ. ಇದಂತೂ ಒಳ್ಳೇದು. ನಾನು ಅಂದ್ಕೊಂಡಿದ್ದೆ ಜನರಿಗೆ ಒಂದು 6 ತಿಂಗಳಾದರೂ ಬೇಕಾಗ್ಬೋದು ಈ ಪಿಜ್ಜಾ ಪರಾಟ ಎಲ್ಲ ಇದೆ ಅಂತ. ಈಗಿನ ಜನ್ರೇಷನ್ ಅಂತೂ ಪಿಜ್ಜಾ ಅಂತ ನೋಡಿನೇ ಬಂದ್ರು ತಿನ್ನಕ್ಕೆ. ಮೊದಲನೇ ದಿನಕ್ಕೆ ಒಳ್ಳೆ ಇನ್ಕಮು. ಇಷ್ಟು ನನಗಂತೂ 1 ವಾರದಲ್ಲೂ ಸಿಗಲ್ಲ. ಅರೇ ರೀ, ನಾನು ತುಂಬಾನೇ ಭಯ ಪಡ್ತಿದ್ದೆ ರೀ. ಅವ್ರೆಲ್ಲರೂ ಅದನ್ನ ತಿಂದು ತುಂಬಾ ಹೊಗಳ್ತಿದ್ದಾಗ ನನಗೆ ಸಂತೋಷ ಆಯ್ತು ಗೊತ್ತಾ. ಹೌದು, ಎಲ್ಲರೂ ತಿಂದ್ಬಿಟ್ಟು ತುಂಬಾನೇ ಹೊಗಳ್ತಿದ್ರು. ಎಲ್ಲರಿಗೂ ಇಷ್ಟ ಆಗಿದೆ ಅದ್ಗೆ ಅಲ್ವಾ. ಅವತ್ತಿಂದ ಅವರಿಬ್ರು ಹೋಗಿ ಪಿಜ್ಜಾ ಪರೋಟ ಮಾಡಿ ಮಾರ್ತಿದ್ರು. ಇದೇ ತರ ದಿನ ಅವ್ರ ಕೆಲ್ಸ ಇರ್ತಿತ್ತು. ಆದ್ರೆ ಒಂದಿನ ಅಲ್ಲಿಗೆ ಪೊಲೀಸ್ ಬರ್ತಾರೆ. ಏನಿದು? ಇಲ್ಲಿಂದ ತೆಗಿರಿ. 1 ತಿಂಗಳ ಪರ್ಮಿಷನ್ ಮಾತ್ರ ಇದ್ದಿದ್ದು. ಇಲ್ಲ, ಜಾತ್ರೆ ಮುಗೀತು ಅಲ್ವಾ? ಮತ್ತೆ ಇನ್ನು ಈ ಅಂಗಡಿನೆಲ್ಲ ತೆಗಿಬೇಕು. ಸರ್, ನಾವು ಅನುಮತಿ ತಗೋಬೇಕಂತ ಗೊತ್ತಿರ್ಲಿಲ್ಲ ಸರ್, ಕ್ಷಮಿಸಿ ಸರ್. ನನ್ ಗಂಡನ್ಗೆ ಬೇರೆ ಕೆಲ್ಸ ಹೋಗ್ಬಿಟ್ಟಿದೆ ಸರ್. ಮನೇಲಿ ಅತ್ತೆ ಮಾವ ಮತ್ತೆ ಈ ಚಿಕ್ಕ ಮಗು ಬೇರೆ ಇದ್ದಾಳೆ. ಮತ್ತೆ ನಾನು ಇವ್ರೆಲ್ಲಾರನ್ನೂ ನೋಡ್ಕೋಬೇಕಂದ್ರೇನೋ ಕೆಲ್ಸ ಮಾಡ್ಬೇಕಲ್ವಾ ಸರ್. ಅವಳು ಹೇಳಿದ ಮಾತನ್ನು ಕೇಳಿದ ತಕ್ಷಣ ಅವ್ರಿಗೆ ಸ್ವಲ್ಪ ಬೇಜಾರಾಗತ್ತೆ. ಆಮೇಲೆ ಅಲ್ಲಿ ಅಂಗಡಿ ಹಾಕಕ್ಕೆ ಪರ್ಮಿಷನ್ ಕೊಡ್ತಾರೆ. ಆಮೇಲೆ ಪಾಯಲ್ ಆ ಪೊಲೀಸ್ಗೆ ಕೂಡ ಒಂದು ಅವಳು ಮಾಡಿರುವ ಪರೋಟನ ಕೊಡ್ತಾಳೆ. ಅವ್ರು ಅದನ್ನ ತಿಂದ್ಬಿಟ್ಟು ಅವ್ರಿಗೂ ತುಂಬಾ ಇಷ್ಟ ಆಗ್ಬಿಡತ್ತೆ. ಅರೆ ವಾ, ಏನ್ ಚೆನ್ನಾಗಿದೆ. ಚೆನ್ನಾಗಿದೆ. ಒಳ್ಳೇದಿದೆ. ನೀವಿಲ್ಲಿ ನಿಮ್ಮ ಅಂಗಡಿನ ಇಡಿ, ಆಯ್ತಾ? ನೋಡ್ತೀನಿ ನಾನು ಯಾರು ಬರ್ತಾರಂತ. ಹಂಗಂತೇಳಿ ಪೊಲೀಸ್ ಅಲ್ಲಿಂದ ಹೋಗ್ಬಿಡ್ತಾರೆ. ಮತ್ತೆ ಅಲ್ಲಿಗೆ ಮತ್ತೆ ಗ್ರಾಹಕರು ಬರೋದು ಶುರು ಆಗತ್ತೆ. ಚೆನ್ನಾಗಿ ಸಂಪಾದನೆ ಮಾಡಕ್ ಶುರು ಮಾಡ್ತಾಳೆ. ರಜತ್ ಕೂಡ ಅಲ್ಲಿಗೆ ಬಂದು ಹೆಲ್ಪ್ ಮಾಡಕ್ ಶುರು ಮಾಡ್ತಾನೆ. ಇಬ್ರು ಕಲೆತು ಕೆಲಸ ಮಾಡ್ತಾರೆ. ಸ್ವಲ್ಪ ದಿನದಲ್ಲೇ ಅವರ ಬಡತನ ದೂರ ಆಗತ್ತೆ. ಅದು ಮಾತ್ರ ಅಲ್ಲದೆ ಒಂದು ದೊಡ್ಡ ಅಂಗಡಿ ತಗೊಂಡು ಅಲ್ಲೇ ವ್ಯಾಪಾರ ಇಡ್ತಾರೆ. ಆಮೇಲೆ ಅವರು ಸಂತೋಷವಾಗಿರ್ತಾರೆ.